ಮಾಲಿಂಗರಾಯ ದೇವರ ಗುಡಿಯ ವಾಸ್ತು ಶಾಂತಿ ನಿಮಿತ್ತವಾಗಿ ಹೌದು ಹೌದ್ರಿಪ್ಪ. ಸೇರಿದಂತ ಎಲ್ಲ ಭಕ್ತ ಸಮೂಹವೇ, ಹಾ ಪಂಡಿತರೇ, ಹೌದು ತತ್ವದರ್ಶಿಗಳೇ ಮತ್ತು ತತ್ವಜ್ಞಾನಿಗಳೇ, ಹೌದ್ರಿಪ್ಪ ಹೌದು. ನಿಮಗೊಮ್ಮೆ ಶಿರಾಡೋಣ ಸಂಘದ 2ನೆಯ ಸಂದಿನ ನಮನಗಳನ್ನ ಹೇಳಿ ಹೇಳಿ. ಮಾತು ಬಹಳ ಹಾ ಹಾ ಅವಘಾಡ ಬರ್ತಾವ. ಹೆಂಗ್ರಿಪ್ಪ, ಹೆಂಗ್ ಅವಘಾಡ ಹೆಂಗ್ ಬರ್ತಾವ್ರಿ ಇವು? ನಾವೇನು ಅಂದಿರ್ಲಿಲ್ಲ, ಏನೂ ಇಲ್ರಿಪ್ಪ. ನಿಮ್ಗೆಲ್ಲ ಗೊತ್ತದ. ಹಾ ನಾವು ಹಾ ನಮಗೆ ಸಿಕ್ಕಂತ ಸಮಯದಲ್ಲಿ ಸತ್ಯ ಸಿದ್ಧರ ಹಾ ಕುರಿತು, ಮನುಷ್ಯ ಜನ್ಮದ ಕುರಿತು ಕೆಲವೊಂದು ವಿಚಾರಗಳನ್ನ ನಾವು ಮುಂದಿಟ್ಟಾಗ ಏನಾಯ್ತ್ರಿಪ್ಪ? ನಮ್ಮ ಜಾಕೀರ ಸಾಹೇಬರು ಹಾ ಮಾತಾಡಿದ್ರವರು. ಏನ್ ಮಾತಾಡ್ದ್ರಿ? ಒಮ್ಮ ಹಾ ಹಾ ಪೂರ್ತಿ ಒಗದರೆ ಮಾತಾಡಿದರೆ ಮಾಡಬೇಕು, ಹಾ ಹಾ ಇಲ್ಲ ಹಿಡ್ಕೊಂಡರೆ ಮಾತಾಡಿದರೆ ಮಾಡ್ಬೇಕು. ಯಾವಾದರೂ ಒಂದು ಮಾಡ್ಬೇಕ್ರಿ, ಸಂತ್ಯಾಗ ತಿರುಗಾಡದಂಗ ಆಗಬಾರ್ದು ಕೆಲಸ. ಹೌದಲ್ಲ? ಸುಮ್ಮನೆ ಏನು ಪಲ್ಲಿ ಯಾವಾರ ಮಾಡಿದ್ರೆ ಅದಕ್ಕೆ ಬರ್ತದ? ಬುಡ ತಳಾನು ಇಲ್ಲ. ಒಬ್ಬ ಹಿಂದೆ ಶಿರಾಡೋಣ ಸಿಂಹದ ಮರಿ ಅಂತ ಬಿರುದ ಪಡೆದವರು ಒಬ್ಬ ಹಿಂದೆ ಕೂತ ಬಂದಾಗೆ ಅಲ್ಲೇನು ಇಲ್ಲ, ಏನು ಉಳಿದಿಲ್ಲ. ಈಗ ಇಲ್ಲ ಅದು ಅತ್ ಹಿಂಗ ಒಬ್ರು ಅಂದ್ರಿಪ್ಪ. ಇರ್ಲಿ ಇನ್ನ ನೀ ಮಾತಾಡ್ದಂಗೆ ನಾ ಮಾತಾಡಿದ್ರ ಏ ಬ್ಯಾಡ್ರಿಪ್ಪ. ಶರಣರು ಮಾತು ಬಳಕೆ ಮಾಡ್ತಾರೆ. ಹೆಂಗ್ ಮಾಡ್ತಾರಂದ್ರ, ಹೆಂಗ್ ಮಾಡ್ತಾರ್ರಿ ಸರ? ಕ್ಷೀರದ ರುಚಿ. ಕ್ಷೀರ ಅಂದ್ರೆ ಗೊತ್ತಾತಲ್ಲ, ಹಾಲು. ಹಾಲು. ಕ್ಷೀರದ ರುಚಿ ಹಂಸ ಬಲ್ಲದಲ್ಲದೆ ನೀರೊಳಗಿರುವ ನೀರ್ ಕೋಳಿ ಅದು ಎತ್ತ ಬಲ್ಲದು ಅಂತ ಕೇಳ್ತಾನ ಜ್ಞಾನಿ. ಅದಕ್ಕೇನು ಗೊತ್ತಾಗ್ತದ್ರಿ? ಕಬ್ಬಿನ ಸ್ವಾದ ಮದ ಗಜ ಅಂದ್ರ ಆನೆ. ಆನೆ. ಕಬ್ಬಿನ ರುಚಿ ಆನೆ ಬಲ್ಲದಲ್ಲದೆ ಅಲ್ಲದೆ ಮೇಲಿನ ಸೊಪ್ಪೆ ತಿನ್ನುವ ಆಡುಗಳು ಏನು ಬಲ್ಲವು ಅಂತ ಕೇಳ್ತಾನ. ಆಡಿಗೆ ಹಂಗ ಗೊತ್ತಾಗ್ತದ್ರಿಪ್ಪ. ಹೌದಲ್ಲ? ಹೌದು. ಪುಷ್ಪದ ಪರಿಮಳ ಅಂದ್ರೆ ಹೂವಿನ ಸುಗಂಧ. ಸುಗಂಧ. ಪುಷ್ಪದ ಪರಿಮಳ ಭ್ರಮರ ಬಲ್ಲದಲ್ಲದೆ ಅಲ್ಲದೆ ಮೇಲೆ ಹಾರಾಡುವ ಸೊಳ್ಳೆಗಳು ಅವು ಎತ್ತ ಬಲ್ಲವು. ಆದಿ ತಳ ತಿಳಿಯುವ ನಿರ್ಣಯ. ಹೌದಾ? ಅನಾದಿ ಶರಣರು ಬಲ್ಲರಲ್ಲದೆ ಈ ಲೋಕದ ಗಾದೆಯನ್ನು ಹೇಳುವ ಮನುಜರಿವರೆತ್ತ ಬಲ್ಲರು, ಇವರೆತ್ತ ಬಲ್ಲರು, ಇವರೆತ್ತ ಬಲ್ಲರು ಅಂತ ಹೇಳ್ತಾನ. ಹೌದಲ್ರಿಪ್ಪ? ಹೌದು ಹೌದು. ಇವು ತಿಳಿಯುವ ಮಾತಲ್ಲ. ಅಲ್ರಿಪ್ಪ, ಅಲ್ಲ. ಎಲ್ಲ ತಿಳಿಯುವ ಮಾತಲ್ಲ, ಬರು ಮಾತು ಅಲ್ಲಿವು. ಅಲ್ಲಿವು ಸೊಮ್ಮ ಆಡಿನಂಗ ಸಪ್ಪಿ ತಿನ್ನೋದು ಅಟ್ಟ ಕೆಲಸ ಮಾಡೋದು. ಮ್ಯಾಗ ಕಬ್ಬು ಹೋಗುದು ಕಾರ್ಖಾನೆಗೆ. ಯಾವ ಮನುಷ್ಯ ತಾಯಿ ತಂದೆ ಸತ್ಸಂಗದಲ್ಲಿ, ಸತ್ನಿರತದಲ್ಲಿ, ಸತ್ಕಾರದಲ್ಲಿ, ಭಗವಂತನ ಸದಾಚಾರದಿಂದ ಕಾಲ ಕಳೆದು ಭಗವಂತನಿಂದ ವರ ಪಡೆದು ಜನಿಸಿದಂತ ಪವಿತ್ರವಾದಂತ ಮನುಷ್ಯ ಅಥವಾ ಮಗು ಅವ ಈ ಧರೆಗೆ ಬಂದ ಮೇಲೆ ಶಿವಧ್ಯಾನ, ಗುರುಚಾರಿತ್ರೆ, ಸದ್ಭಾವನ, ಸತ್ಕೀರ್ತಿ, ಸತ್ಸಂಗ ಇದರಲ್ಲಿ
ಯಾವ ಕಾಲ ಕಳೆದು ತನಗೆ ಸಿಕ್ಕಂತ ಅವಕಾಶವನ್ನು ತಪ್ಪಿ ಕರ್ಮದ ಹಾದಿಯಲ್ಲಿ ಇಡದೆ ಧರ್ಮದ ಹಾದಿಯಲ್ಲಿ ಯಾವ ನಡಿತಾನ ಆ ಮನುಷ್ಯನಿಗೆ ಹಿಂದಿನ ಜನ್ಮದ ಅರಿವಿರ್ತದ, ಹಿಂದಿನ ಜನ್ಮದ ಅರಿವಿರ್ತದ. ಇರ್ತದ ಮಾಯಾ ಪ್ರಪಂಚದೊಳಗೆ ಬಿದ್ದು ದೇವರನ್ನು ಮರೆತು ಗುರುವಿನನ್ನು ಮರೆತು ಸದಾ ಹೆಂಡತಿ, ಸದಾ ಮಕ್ಕಳು, ಸದಾ ಭೋಗ, ಸದಾ ಭಾಗ್ಯ, ಸದಾ ವಿಲಾಸದೊಳಗೆ ಕಾಲ ಕಳೆದ ಕಣ್ಣು ಮುಚ್ಚಿ 100 ವರ್ಷ ಕೊಟ್ಟಂತ ಅವಶ್ಯ ಹಾಳು ಮಾಡಿಕೊಂಡವನಿಗೆ ಹಿಂದಿನ ಜನ್ಮದ ಅರ್ವ ಯಾವತ್ತೂ ಇರುವುದಿಲ್ಲ. ಸ್ವಾಮಿ ಸಪ್ಪಿ ತಿನ್ನೋದು ಅಟ್ಟ ಕೆಲಸ ಮಾಡು, ಇರ್ಲಿಕ್ಕೆ ಬರುದಿಲ್ಲ ಅದು. ಇದು ನೀ ಕೇಳಿದಂತ ಮೊದಲನೇ ಮಾತಿನ ಸರಾಗವಾದಂತ ಉತ್ತರ. ಇನ್ನ ಏನ್ರಿಪ್ಪ ಮತ್ತ ಕಮಿಟಿಯವರು ವಿಷಯ ಪ್ರಸ್ತಾವನೆ ಮಾಡಿ ಹೋದ್ರವರು ಇಲ್ಲಿ ಹೊಸ ವಿಚಾರಗಳು ಏನಾದರೂ ತಂದ್ರ ಜನರಿಗೆ ಮನ ಮುಟ್ಟಲಿಕ್ಕಿಲ್ಲ. ಇಲ್ಲ ಇದು ಮಾಳಿಂಗರಾಯನ ಒಂದು ಜಾತ್ರಾ. ಅದಕ್ಕಿಲ್ಲಿ ಸತ್ಯ ಸಿದ್ಧರು ಪಡಿಕೊಂಡು ಬಂದಂತ ಕಂಬಳಿ ಮತ್ತು ಭಂಡಾರ ಇದರ ಬಗ್ಗೆ ಮಾತಾಡ್ರಿ ಅಂದ ಬಳಕ ಅವರು ಹೊಸ ವಿಚಾರಗಳು. ಸಾಹೇಬರು ಹೊಸ ವಿಚಾರ. ಸಾಹೇಬ ನಿನಗೊಂದು ಮಾತು ತಲೆಯಾಗ ನೀ ಪದರ ಕಟ್ಕೋನಿ, ನೀ ಕಟ್ಕೋನಿ. ನಾ ಯಾಕಂದ್ರ ನನ್ನನ್ನ ನಾ ಬೆನ್ನ ಚಪ್ಪಡಿಸೋದಿಲ್ಲ. ಇಲ್ಲ ನಾ ಯಾರಿಗೂ ಏನು ಅನ್ನೋದಿಲ್ಲ. ಯಾರಿಗೂ ಎಂದು ಅನ್ನೋದಿಲ್ಲ ನಾನು. ಯಾಕೆ ಅನ್ನೋದಿಲ್ಲ ಅಂದ್ರ ಯಾಕ್ರಿಪ್ಪ 48 ವರ್ಷ ಈ ಶಿವಸ್ಥಾನದೊಳಗೆ ಯಾರು ಹೆಂಗದಾರ, ಏನು ಮಾಡ್ಯಾರ, ಎಷ್ಟು ವಿದ್ವಾಂಸರದಾರ, ಹೆಂಗ ಹೋಗ್ತಾರ ಅನ್ನೋದು ಅದನ್ನೆಲ್ಲ ತಿಳ್ಕೊಂಡು ಸುಮ್ಮನೆ ಗಪ್ಪದೀನಿ. ಈಗ ಆ ಕೆಲಸ ಮಾಡುದಿಲ್ಲ. ನೀ ಕೈಲಾಸದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ, ಉದಕ ಮುನಿ, ಹಾಲ ಮುನಿ, ಹೆಪ್ಪ ಮುನಿಯ ರೋಮದಿಂದ ಕಂಬಳಿಯನ್ನು ತಯಾರು ಮಾಡಿ ಹೋಮಗಂಬಳಿ, ನೇಮಗಂಬಳಿ, ಮಲ್ಲಗಂಬಳಿ ಇವು ತಯಾರು ಮಾಡಿ ಅವರವರ ದುಡುಕಿಗೆ ತಕ್ಕಂತೆ ಅಮೋಘ ಸಿದ್ಧಿಗೆ ಯಾವ ಕಂಬಳಿ ಸಿಕ್ತು, ಮಹಾಲಿಂಗರಾಯಿಗೆ ಯಾವ ಕಂಬಳಿ ಸಿಕ್ತು, ರೇವಣ ಸಿದ್ದೇಶ್ವರಿಗೆ ಯಾವ ಕಂಬಳಿ ಶಿವ ಕೊಟ್ಟು ಕಂಬಳಿಯಿಂದ ಈ ಭೂಲೋಕದೊಳಗೆ ಭಕ್ತರನ್ನು ಉದ್ಧಾರ ಮಾಡ್ಕೊತ್ತು ಹೋರಂತ ಹೇಳಿ ಕಂಬಳಿ ಧಾರಣ ಮಾಡ್ಯಾನ್ರಿಪ್ಪ. ಹೌದಲ್ಲ? ಹೌದು. ನೀ ಬಡ್ಡಿ ಹಿಡಿದು ಮಾತಾಡ್ದಂದ್ರೆ ಭಂಡಾರಿ ಅಲ್ಲಿ ಹುಟ್ಟಿತು. ನಡಬರಕ್ಕೂ ಅಲ್ಲೋದು ತಲೆ ಕೆಟ್ಟದ ಎಂದಿಂದ ಬೈಟ್ ಬಾಬಾ. ನಡಬರಕ್ಕೂ ಅಲ್ಲದ ಭಂಡಾರ ಇಂತಲ್ಲಿ ಉತ್ಪತ್ತಿ ಆಯ್ತು. ಮೊದಲ ಇವರಿಗೆ ಸಿಕ್ತು, ಇವರಿಂದ ಹಿಂಗ ಸತ್ಯ ಸಿದ್ಧರಿಗೆ ಭಂಡಾರ ಬತ್ತು. ಅಮೋಘ ಸಿದ್ಧಗೆ ಭಂಡಾರ ಹಿಂಗ ಬಂದು ಅಮೋಘ ಸಿದ್ಧ ಹಿಂಗೆಲ್ಲ 1700 ಮಂದಿಗೆ ಸಿದ್ಧರಿಗೆ ಕೊಟ್ಟ. ಮತ್ತು ನಮ್ಮ ಸಂಪ್ರದಾಯದೊಳಗೆ ಭಂಡಾರ ಗುರುಜಿ ಇಲ್ಲಿ ಹಿಂಗ ಬತ್ತು, ಇವರಿಂದ ಹಿಂಗಿಂಗ ಆಯ್ತು ಅಂತ ಹೇಳಿ ತಳ ಹಿಡಿದ ಏನಾರ ನಾನು ಜೋಡಿ ಮಾತಾಡಿದ್ರ ಮಾತಾಡು, ಇಲ್ಲಂದ್ರೆ ಮಾತಾಡ್ಬೇಡ. ಏನೋ ಹಿಂಡ್ಕೋತಾರತ್ರಿ. ಯಾರು ಹಿಂಡ್ಕೋತಾರ? ಯಾರಿಗೆ ಹಿಂಡ್ಕೊಳ್ಳೋದನ್ನ ಅಲ್ಲ ಸರಿಗೆ ಮತ್ತ ಒಂದಂದಾರ ಅವ್ರು ದಳಿ ಹಾಕ್ತೀನತ್ತ. ಹಿಂಡಲಿಲ್ಲ ಅಂದ್ರೆ ದಳಿ ಹಾಕ್ತಾರತ್ತ. ಎಷ್ಟು ಮಂದಿ ದಳಿ ಹಾಕವ್ರ ಆಗಿ ಹೋಗ್ಯಾರ. ಇಲ್ಲ ದಳಿಯರಿ ಹಾಕೋದು ಇರ್ಲಿ ಹಾಕ್ಲಿ ಅವ್ರು ದಳಿ ಗಂಟೆ ಅಂತ ಇರ್ತಾವ ಗೊತ್ತದ ಏನು? ಇರ್ಲಿ. ನೀವು ಹಂಗ ಮಾತಾಡ್ಬೇಡ್ರಿ, ಅವ್ರು ಮಾತಾಡ ಅಂತ ಹೇಳಿ ಸುಮ್ಕೊಂಡ್ರಿಪ್ಪ. ಅದಕ್ಕೆ ಹಿಂಗ ಕಂಬಳಿ ಬಂದಾದ. ಮತ್ತು ಈಗ ಸದ್ಯ ಜೀವಂತ ಪೀಠದ ಕಂಬಳದ ಕಂಬಳಿ ಎಲ್ಲರಿಗೆ
ಭಂಡಾರ ಎಲ್ಲರೂ ಹಚ್ಕೋತೀರಿ. ಹಾ. ಒಂದೇ ಸಮುದಾಯಕ್ಕ ಸಂಬಂಧ ಇಲ್ಲದ್ದು ಇಲ್ಲ ಭಂಡಾರ. ಎಲ್ಲರೂ ಇಲ್ಲಲ್ರಿಪ್ಪ. ಹಚ್ಕೋತೇವ್. ಹೌದಲ್ರಿಪ್ಪ, ಪ್ರತಿಯೊಬ್ಬರು ನಾವು ಭಂಡಾರ ಹಚ್ಕೋತೇವೆ. ನಾವು ಯಾರು ಹಚ್ಕೋತೇವ್ರಿ. ವಿಭೂತಿ ಹಚ್ಕೋತಾರ, ಯಾರು ಭಂಡಾರ ಹಚ್ಕೋತಾರ, ಯಾರು ಕುಂಕುಮ ಹಚ್ಕೋತಾರ. ಹೌದು. ಅದನ್ನ ಪ್ರಶ್ನೆ ಇಲ್ಲ. ಇಲ್ಲ ಇಲ್ಲ. ಜಾಡಿ ಹೆಗಲ ಮ್ಯಾಲ ಹೊರಬೇಕಾದ್ರ, ಹಾ. ಜಾಡಿ ಹಾ ಹಾ. ನಿಮ್ಮ ಹೆಗಲ ಮ್ಯಾಲ ಹೊರಬೇಕಾದ್ರ ಹಾ. ಸುಮ್ಮನೆ ಹೊರಲಕ್ಕೆ ಬರುದಿಲ್ಲ. ಅಟ್ಟು ಹಗರು ಮಾತಲ್ರಿಪ್ಪ ಅದು. ಸುಮ್ಮನೆ ಹೊರಲಕ್ಕೆ ಬರುದಿಲ್ಲ. ಅದು ಹಿಂತಿಂತವರ ಹೊರಬೇಕು. ಅದರ ನೇಮ ಹೆಂಗದ, ಹಿಂತವನೇ ಆ ಕಂಬಳಿ ಹೆಗಲ ಮ್ಯಾಲ ಹಾಕೊಂಡ್ರೆ ಅವನಿಗೆ ದೀರ್ಘ ದಂಡವತ್ತಾದ ನಮಸ್ಕಾರಗಳನ್ನು ಮಾಡ್ರಂತ ಹೇಳಿ ಕಾಲಮತದ ಸಂಪ್ರದಾಯ ಹಿಂಗ ನಮ್ಮದು ನಡ್ಕೊತ ಬಂದ. ಹೌದಲ್ರಿಪ್ಪ. ಮತ್ತೆ ಏನು ಹೇಳಬೇಕಾದ್ರು ಕೇಳಬೇಕಾದ್ರು ಸಿದ್ಧಾಂತಿಗೆ ನಡಿಬೇಕಾದ್ರು ಕಂಬಳಿ ಮ್ಯಾಲೆ ಕಂಬಳಿ ಎಳೆಗಳನ್ನು ಎಣಿಸಿ ಕಂಬಳಿ ಬಲ ಕೊಟ್ಟು ಹಿಂಗೆ ಅಂತ ಹೇಳ್ತಾರೆ. ಹೌದು. ಎಡ ಕೊಡ್ತಂದ್ರ ಇದು ಆಗುದಿಲ್ಲ ಅಂತ ಹೇಳ್ತಾರೆ. ಹೌದಲ್ರಿಪ್ಪ. ಮಾಳಿಂಗರಾಯಿ ಮಾಡುತ್ತದೆ, ರೇವಣ ಸಿದ್ಧ ಮಾಡುತ್ತದೆ, ಬೀರಪ್ಪನು ಮಾಡುತ್ತದೆ, ಸೋಮಲಿಂಗನು ಮಾಡುತ್ತದೆ, ಅಮೋಘ ಸಿದ್ಧನು ಮಾಡುತ್ತದೆ, ಅಮೋಘ ಸಿದ್ಧನ ಮಕ್ಕಳು ಮಾಡುತ್ತದೆ. ಈಗ ಸದ್ದ ಅವರ ವಂಶಸ್ಥರು ಏನದಾರ ಪೂಜಾರಿಗಳು, ಅವರು ಯಾರು ಸಚ್ಚರಿತ್ರವಂತರದಾರ, ಯಾರು ಶುದ್ಧದಾರ, ಅವರ ಕಂಬಳಿಯನ್ನು ಹೆಗಲ ಮ್ಯಾಲ ಧರಿಸಿ ಎದುರಿಗೆ ಬಂದವರಿಗೆ ಬಂದ ಕಂಟಕ ಬಯಲು ಮಾಡುವಂತ ಶಕ್ತಿ ಕಂಬಳಿ ಒಳಗೈತ್ರಿ. ನೀ ಏನ ಇರಲದನ್ನ ನಿನಗೆ ಬಂದಂತ ಕಂಟಕ ಬಂಧನ ಬಿಡಿಸುವಂತ ಶಕ್ತಿ ಕಂಬಳಿ ಬಲ್ಯದ. ಕಂಬಳಿ ಎಲ್ಲಾರು ಜಾಡಿ ಎಲ್ಲಾರು ಹೊರಲಕ್ಕೆ ಬರುದಿಲ್ಲ. ಇಲ್ಲ ಇಲ್ಲ. ಯಾವನಿಗೆ ಯೋಗ್ಯತೆ ಅದ, ಹೌದು, ಯಾವನಿಗೆ ಸಲ್ಲತೈತಿ, ಯಾವನಿಗೆ ಸಲ್ಲಬೇಕಾಗ್ಯದ ಅವನಿಗೆ ಅದು ಸಲ್ಲತದ. ಆದ್ರೆ ಭಂಡಾರ ಹಂಗಿಲ್ಲ. ಈಗ ನಾನು ಪೂಜಾರಿಯವ್ರು ಅಲ್ಲ, ನಾನು ಹೌದಲ್ರಿಪ್ಪ, ಲಿಂಗಾಯತ ನಂಬದೀನಿ. ಹೌದು. ನಾ ಜಾಡಿ ಹೊರಲಕ್ಕೆ ಬರ್ತದೇನ್ರಿ? ಹಂಗ್ರಿಪ್ಪ. ನಾ ಹಾಕ್ಲಿಕ್ಕೆ ಬರ್ತದೇನು? ನೀ ಇಸ್ಲಾಂ ಧರ್ಮದವ ಐತಿ, ನೀ ಜಾಡಿ ಹಾಕಕ್ಕೆ ಬರ್ತದೇನು? ಬರೋದಿಲ್ಲ. ಅದು ಯಾರು ಹಾಕೋಬೇಕು? ಶುದ್ಧರ ಮಕ್ಕಳೇ ಹಾಕೋಬೇಕು. ಶುದ್ಧರ ವಂಶಸ್ತ್ರ ಅದಕ್ಕೆ ಮಾಲಕರದಾರ, ಅದಕ್ಕೆ ನಾವು ಮಾಲಕರಲ್ಲ. ಆದ್ರೆ ಭಂಡಾರ ಹಚ್ಕೋತೇವೆ ನಾವು, ಭಂಡಾರ ಹಚ್ಕೋತೇವೆ ನಾವು. ಹೌದು ಹೌದು. ಆದ್ರೆ ಜಾಡಿ ಹೆಗಲ ಮೇಲೆ ಹಾಕೊಳಕ್ ಬರುದಿಲ್ಲ. ಹೌದು. ಈ ಲೋಕದೊಳಗ ಉಂಡ ಊಟ ಕಂಡ ಕನಸು ಕೈಲಾಸ ಸುದ್ದಿ ಎಲ್ಲಾ ಹೇಳಬೇಕಾದರೂ ಜಾಡಿಯನ್ನ ತಗೊಂಡು ಅವರು ತಮ್ಮ ಕುಲದೇವರು, ತಮ್ಮ ಮನೆ ದೇವರು, ತನ್ನ ಗುರುವಿನನ್ನು ನೆನೆಸಿ ಎಳೆ ಎಣಸಿ ಹೇಳದಂದ್ರ ಮಾತು ಸಿದ್ಧಾಟಿಗೆ ಸತ್ಯ ಆಗ್ತದೆ. ಹೌದಾ? ಇಲ್ಲಂದ್ರ ಸತ್ಯ ಆಗೋದಿಲ್ಲ. ಇಲ್ಲ ಇಲ್ಲ. ಉತ್ತರ ಹೆಂಗ ಹೇಳಬೇಕು ಗೊತ್ತದೇನ? ಹೇಳ್ತಾರೆ. ಉತ್ತರ ಮಾತಾಡಿದ್ರ ಮುಂದೆ ನಮ್ಮನ್ನ ಬಾಯಿ ಕಟ್ಟಬೇಕು. ಕಣ್ಣು ಕಾಣಬಾರ್ದು, ಕಣ್ಣು ಮುಂದೆ ನಮ್ಮನ್ನ ನಾಲ್ಗೆ ಹೇಳಬಾರ್ದು. ಹೌದು. ಹಂಗ ಮಾತು ಹೇಳ್ಬೇಕು ನಾವು. ಕೆಲಸಕ್ಕೆ ಬರ್ಲಾರ ಮಾತುಗಳು ಕೆಲಸಕ್ಕೆ ಬರ್ಲಾರ್ದು ಇದನ್ನು. ಯಾಕಂದ್ರ ಇಲ್ಲಿ ಬಾಬಾನಗರದಾಗ ಶಿರಾಡೋಣ ಮಾಸ್ತರಿಗೆ ಜಾಕಿರ ಮಾತಾಡೋ ಗುಡ್ಲಿಲ್ಲ ಅಂದ್ರು ನನ್ನ ಮೇಲೆ ವಜ್ಜದ. ಹೌದಲ್ರಿಪ್ಪ. ಶಿರಾಡೋಣ ಮಾಸ್ತರು ಜಾಕಿರ್ನ ತಲಿ ಬಡದ ಗಪ್ಪ ಕುಂಡ್ರಿಸಿ ಬಿಟ್ರ ಅದಕ್ಕೆ ಕೊಯ್ಯಲಿಲ್ಲ ಅಂದ್ರು ನನ್ನ ಮೇಲೆ ಹೊಣೆ ಅದ. ಹೌದು, ನನ್ನ ಮೇಲೆ ಅದ ಅಪರಾಧ. ಹೌದು ಹೌದು. ಏನ್ರಿ ಜಾಕೀರ್ ಸಾಹೇಬ ಅವ ನಿಮಗಿದ್ದ ಸಣ್ಣವ, ಇಟ್ಟು ಒತ್ತಿ ಮಾತಾಡಿ ನಮ್ಮನ್ನ ಅಸಹ್ಯ ಮಾಡ್ತೀರಿ ಮಾಸ್ತರ್, ನೀವು ಬುದ್ಧಿ ಅಲ್ಲಿಟ್ರಂತ ನೀವೇ ಬೈತೀರಿ. ಹೌದು. ಬಿಟ್ಟು ಕೂತ್ರ ನಮ್ಮ ಹೆಗಲ ಮೇಲೆ ಬರ್ತಾನ. ಹೌದು. ನಮ್ಮ ಹಿಮ್ಮೆ ಹಾಡು ಹುಡುಗ ಒಂದು ಮಾತಂದ್ರಿ, ಪೇಡೆ ಪೇಡೆ ನೋಡಿಲ್ಲಿ ಇಬ್ರು ಕೂಡ ಮಾರ್ತಿದ್ರಿ ಮನ್ ಯಾವ ಕೂಡ ಇರ್ಲಿ, ಅದನ್ನ ಬೇಡ. ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ, ರಸಿಕತೆ ಇಲ್ಲದ ಮಾತು ಕಸದಂತೆ ತ್ಯಾಜ್ಯ ಬಲ್ಲವರು. ಹೌದಾ? ಹೌದಲ್ಲ? ಅದಕ್ಕೆ ಹೇಳ್ತಾನ ಜ್ಞಾನಿ ಎಂತ ಮಾತು ಹೇಳ್ತಾನ, ಎಂತ ಮಾತು ಹೇಳ್ತಾನ. ಎಂತ ಮಾತು ಹೇಳ್ತಾನ್ರಿ? ತನು ಸುದ್ದಿ ಇಲ್ಲದ ಬಗೆ ತೀರ್ಥದ ಫಲವೇನು, ಮನ ಸುದ್ದಿ ಇಲ್ಲದ ಬಗೆ ಮಂತ್ರದ ಫಲವೇನು, ಫಲವೇನು ಮಿಂದಲ್ಲಿ ಫಲವೇನು, ಮೇನು ಮೊಸಳೆಗಳಂತೆ. ಹೌದಾ? ಹೊರಗೆ ಬಿಂದು ಒಳಗೆ ಮೀಯದವರನ್ನು ಕಂಡು ಬೆರಗಾಗಿ ನಗುವನು ನಮ್ಮ ಪುರಂದರ ಬಿಟ್ಟಲ, ಪುರಂದರ ಬಿಟ್ಟಲ, ಪುರಂದರ ಬಿಟ್ಟಲ. ಹೌದಲ್ರಿಪ್ಪ. ಮನುಷ್ಯ ಹೊರಗೆ ತೋಯಿಸ್ಕೊಂಡು ಒಳಗೆ ತೋಯಿಸೋಳಿಲ್ಲಂದ್ರ
ಅವನಿಗೆ ಮನುಷ್ಯ ಅನ್ನಂಗಿಲ್ಲ. ಏನ್ ಮಾಡೋದು ಹೊರಗೆ ತೊಳೆದ್ರಿಪ್ಪ. ಮೇಣ ಮಸಳೆ ದಿನ ನೀರಾಗೆ ಇರ್ತಾವಲ್ಲ, ಖರೆ ಏನ್ ಮಾಡೋದು ಅವು ಮುಕ್ತ ಆಕ್ಕವನ ಆಗೋದಿಲ್ಲ. ಹಂಗ ಮನುಷ್ಯ ಅಂತರಂಗ ಬಹಿರಂಗವಾಗಿ ಯಾವ ಸುದ್ದಿರ್ತಾನ, ಯಾವ ಸಚ್ಚಾರಿದ್ರವತ್ತಿರ್ತಾನ, ಯಾವ ತನಗ ಸಿಕ್ಕ ಉದ್ಯೋಗ ಸತ್ ಮನಸ್ಸಿನಿಂದ ಮಾಡ್ತಾನ, ಅವ ಈ ಭವದೊಳಗೆ ದಾಟಿ ಹೋಗ್ತಾನ. ಹೌದಲ್ರಿಪ್ಪ. ಇಲ್ಲಂದ್ರ ದಾಟಿ ಹೋಗುದು ಬಹಳ ಬಿರಿ ಅದ, ಬಹಳ ಬಿರಿ ಅದ. ಹೌದು. ಗುರು ಹೆಂಗಿರ್ತಾನ, ದೇವರು ಹೆಂಗಿರ್ತಾನ, ಈ ಕಂಬಳಿ ಹೆಂಗದ. ಕಂಬಳಿ ಒಂದ್ ಮಾತ, ನೀ ನಡಬರಕ ಬಂದಿದ್ದೀನಿ ನೋಡು ನೋಡಿ, ಎಲ್ಲಿಗೆ ಹೇಳ್ಕೊತ ಹೋಗಿ. ಎಲ್ರಿಪ್ಪ? ಕ್ವಾಣೂರು ಮಠದಾಗ ಕರೆಕಟ್ಟದ ಹಬ್ಬ ದೈಗೊಂಡ ಗೌಡ. ಹೌದಲ್ಲ? ಹೌದು. ಹಾಕದ ಬೀಜಗುಂತಿ ಬಯಲಾಗ ಸಿದ್ಧ ಮಾಳಿಂಗರಾಯ ಶಿಡಾಣ ಸಿದ್ಧನ ಸೇವಾ ಮಾಡಿ ಬೀಜಗುಂತಿಗೆ ಬಂದ. ಬಂಬುವತ್ತಿನ ಬೈಲೊಳಗ 4 ಮಂದಿ ಮಕ್ಕಳು ಭಾಗ್ಯ ಕಾಯ್ತಿದ್ರು. ಹೌದಲ್ರಿಪ್ಪ? ಭಾಗ್ಯ ಕಾಯ್ತಿದ್ರು. ಹೌದು. ಮಾಳಪ್ಪ ಸೇವಾ ಮುಗಿಸಿಕೊಂಡು ಬಂದ ಮಕ್ಕಳಿಗೆ ಭೇಟಿ ಆದ. ಹೌದಾ? ಮಾಳಪ್ಪನ ಮನಸ್ಸಿನಾಗ ಬತ್ತು, ಸಿದ್ಧರ ಹೊಟ್ಟಿಲೆ ಹುಟ್ಟು ಸಿದ್ಧಾಟಿಗೆ ಜಗತ್ತಿನೊಳಗೆ ಉಳಿಸಬೇಕಾಗ್ಯದ. ಈ ಜಾಡಿ ಉಳಿಬೇಕಾಗ್ಯದ, ಜಾಡಿ ಜಗತ್ತಿನೊಳಗೆ ಬೆರಿಬೇಕಾಗ್ಯದ. ಇವರು ಅದ ಇಲ್ಲ ಇವರು ಬಲ್ಲಿ ಶಕ್ತಿ ಅಂತ ಹೇಳಿ ಪರೀಕ್ಷೆ ಮಾಡದ. 3 ಮಂದಿ ಮಕ್ಕಳಿಗೆ ಕರೆದ. ಹೌದು. ರೆಬ್ರಾಯ, ಬೀರ್ಮುತ್ಯ, ಹೌದಲ್ಲ? ಹೌದಲ್ರಪ್ಪ? ಕಣ್ಣುಮುತ್ಯ. ಹೌದು. 3 ಮಂದಿ ಬಂದ್ರು. ಮುಂದೆ ತಂದೆ ಮುಂದೆ ನೆತ್ರ ಕೈಯಾನ ಒಡಗಿ ಹೋಗದು. ಹೇಳಪ್ಪ, ಏನಾಯ್ತು ಹೇಳು. ಸಿದ್ರ ಹೊಟ್ಟಿಲೆ ಹುಟ್ಟಿರಿ, ಹಿಂದ ಮುಂದಿನ ಸುದ್ದಿ ಹೇಳ್ತೀರಿ ನಾವು ಅಂತ ಕೇಳದ. ಗಪ್ಪ ನೆತ್ರು. ಸಣ್ಣ ಮಗ ಸೋಮುತ್ಯ, ನನಗೂ ನಮ್ಮ ಅಪ್ಪ ಕರಿತಾನೆ, ಹೆಂಗ ಮಾಡ್ಲಿ ಅಂತ ಗಾಬರಿ ಆಗಿ ಕರೆ ಶುದ್ಧನ ಧ್ಯಾನ ಮಾಡ್ದ. ಕರೆ ಶುದ್ಧ ನಾಲ್ಗೆ ಮೇಲೆ ಬಂದು ಪ್ರಸನ್ನ ಆದ. ಹೇಳ ನಿಮ್ಮ ಅಪ್ಪಗೆ, ಕ್ವಾಣೂರು ಮಠದ ಕರೆಕಟ್ಟದ ಹಬ್ಬದ ಐಗೊಂಡ ಗೌಡ ಹುಟ್ಟ್ಯಾನ. ಕಂಟೀಕರ ಕಾಮಣ್ಣ ಕೈಯಾಗ ಭಂಡಾರ ಕೊಟ್ಟು ಕಳಿಸ್ಯಾನ. ಇಲ್ಲಿ ನಿಂದಿರಬೇಡ, ಸದಾ ಬೀಜಗುಂತಿಗೆ ಹೋಗೋ ಯಪ್ಪ ಅಂತ ಹೇಳ್ದ. ಮಾಳಿಂಗರಾಯ ಸಣ್ಣ ಮಗನಿಗೆ ಕೇಳದಕ್ರ ನಾಲ್ಗಿ ಮ್ಯಾಲ ಕರೆಸಿದ್ದ ವರಪ್ರಸನ್ನಾಗಿ ಈ ಸಿದ್ಧಾಟಿಗೆ ನುಡಿಸಿಬಿಟ್ಟ. ಹಂಗ ಹೇಳ್ದ. ಮಾಳಪ್ಪ ಬೀಜಗುಂತಿಗೆ ಬಂದ ಕಂಟಿಕೆರೆ ಕಾಮಣ್ಣ ಭಂಡಾರ ತಂದಿದ್ದ. ಮಾಳಪ್ಪ ಭಂಡಾರ ಹಿಡ್ದ. ಗುರು ಕೊಟ್ಟಂತ ಭಾವನೆ ಬಿರದಾವಳಿಗಳು 12,000 ದಂಡ ಕರ್ಕೊಂಡು ಸಿದ್ಧ ಮಾಳಪ್ಪ ಇದೇ ಪಡಸಲಿಗೆ ಕೃಷ್ಣಾ ನದಿ ದಂಡಿಗೆ ಹೋಗಿ ದಂಡ ಕರ್ಕೊಂಡು ನಿಂತ. ಅಂಬಿಗರು ದಾಟ್ಸದ್ರು, ರೊಕ್ಕ ಬೇಡದ್ರ ಅವ್ರು ದಾಟ್ಸಲಕ್ ಸಾಧ್ಯ ಇಲ್ಲ ಅಂತ ಹೇಳು. ತುಂಬಿದ ಕೃಷ್ಣಾ ನದಿ ಒಳಗ ಮಾಳಪ್ಪ ಕಂಬಳಿ ಹಾಸಿ ತನ್ನ 12,000 ದಂಡ ಕ್ವಾಣೂರು ಮಠಕ್ಕೆ ಅಚ್ಚಿ ಕಡೆ ಕರ್ಕೊಂಡು ಹೋಗ್ಯಾನ. ಇದೇ ಬಿದಿರಿ ಬಬಲಾದಿ ಮುಂದ 1000 ಕಂಬಳಿ ಮಹಿಮಾದವ. ಹಿಂಗ ಭಕ್ತಿಯಿಂದ ಕಣ್ಣು ಮುಚ್ಚಿ ಹಗಲ ಮೇಲೆ ನಿಂತು ಜನರಿಗೆ ಕಷ್ಟ ಬಂದಾಗ ಗುರುನಾಥನ ಸ್ಮರಣೆ ಮಾಡಿ ಕಂಬಳಿ ಬೀಸಿ ಮಳೆ ಕರೆದಾರ. ಮಳಿ ಬಂದದ. ಮಳಿ ಜಗತ್ತಕ್ಕ ಮಳಿ ತಂದ ಹೊರದಾರ ಕಂಬಳಿ ಮೇಲೆ. ಅದಕ್ಕೆ ಬಹಳ ಮಾತಾಡ್ಲಾರ್ದೆ ಇನ್ನು ಒಂದು ಸತ್ಯ ಸುಂದರವಾದಂತ ಚಾಲವನ್ನು ಹಾಡಿ ನಾವು ಅವರಿಗೆ ನೋಡ್ತೀವಿ, ನಾವು ಇವರಿಗೆ ನೋಡ್ತೀವಿ, ನಮ್ಮ ಬಲ್ಲಿ ಏನಿಲ್ಲ, ನಿಮ್ಮ ಬಲ್ಲಿ ಏನದ, ಇದು ನಾವು ಮಾತಾಡುದಿಲ್ಲ. ಅದು ಕುತ್ತು ದೈವ ಅವ್ರ ಕೈಯಾಗ ತಕ್ಕಿಡದ. ಅವರ ಮುಂಜಾನೆ ಮಾತಾಡ್ಕೊತ ಹೋಗ್ಬೇಕು. ಅದಕ್ಕೆ ನಾವು ತಲೆ ಬಾಗಬೇಕು. ಹೌದು. ಬಿಟ್ಟು ನಾವು ಏನಾರ ಕಿತಾಪತಿ ಮಾಡಿದ್ರ ಅದು ದಂಡಿಗೆ ಹೋಗುದಿಲ್ಲ, ಇಲ್ಲ ನಡಿದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಇನ್ನು ಒಂದು 4 ನುಡಿ ಖ್ಯಾಲೆ ಹಾಡಿ ಮುಂದೆ ಮತ್ತವರಿಗೆ ಪಾಳಿ ಕೊಡ್ತೇವಿ. ನಮ್ಮದು ಹೆಂಗ ಕೈಲಾಸದಾಗ ಕಂಬಳಿ ಹುಟ್ಟ್ಯಾದಲ್ಲ, ಕಂಬಳಿ ಹುಟ್ಟಿ ಆಯಾ ಸಿದ್ಧರ ಯೋಗ್ತಾಕ ಹೆಂಗ ದುಡ್ಕೊಂಡಾರ ಅವ್ರವರಿಗೆ ಆಯಾ ಕಂಬಳಿ ಬಂದು ಈ ಲೋಕದೊಳಗ ಅವ್ರ ವಂಶಸ್ಥರಿಗೆಲ್ಲ ಜಾಡಿ ಹೆಂಗ ಬಂದು ಹೆಗಲ ಮ್ಯಾಲ ಉದ್ಧಾರ ಮಾಡ್ಕೋತ ಭಕ್ತರಿಗೆ ಹೋಗ್ಯಾದಲ್ಲ, ಹಂಗ ಭಂಡಾರ ಪೂರ್ವ ಎಲ್ಲಿ ಹುಟ್ಟಿತು ನಿಮಗೆ ಹೆಂಗ ಬತ್ತು, ಯಾರಿಂದ ಭಂಡಾರ ನಿಮ್ಮಲ್ಲಿ ಆಯ್ತು ಅನ್ನೋದನ್ನ ಬಡ್ಡಿ ಹಿಡಿದು ಹೇಳ. ಆಮೇಲೆ ಮಾಧು ಸಿದ್ಧ ಇವರೆಲ್ಲ ನಾವು ಅವರು ಮಾಡಿಲ್ಲ ಅನ್ನಂಗಿಲ್ಲ, ನಾವು
ಸಿದ್ಧರು ಮಾಡಿದ ಸಿದ್ಧಾಟಿಗೆ ನಾವು ಅಲ್ಲಗಳೆಯಂಗಿಲ್ಲ. ಆದ್ರೆ ಹಿಂದ 5 ಹಿಡಿ ಭಂಡಾರವ ಹೊಡಿಬೇಕಾದ್ರೆ ಮೊದಲು ಭಂಡಾರ ಉತ್ಪತ್ತಿ ಅಲ್ಲೇ ಆಯ್ತು. ಹೌದ್. ಎಲ್ಲಿ ಹುಟ್ಟಿತು ಭಂಡಾರ ಹಾ. ಹ್ಯಾಂಗ ನಿಮಗೆ ಸಿಕ್ತು ಬೇಕಲ್ರಿಪ್ಪ. ಹೌದು. ಬೇಕಲ್ರಿ. ಅದನ್ನು ಮಾತಾಡಿ ಹಾ. ಮತ್ತು ಮುಂದಿನ ಸಂದಿಗೆ ನಿನ್ನ ಭಂಡಾರದ ಮಹಿಮೆ ಹೇಳು. ಯಾಕಂದ್ರೆ ಇವು ಸಿದ್ಧಾಟಿಗೊಳಗೆ ಒಂದನ್ನು ನಾವು ಕಡಿಮೆ ಮಾಡಿ ಒಂದನ್ನು ಹೆಚ್ಚು ಮಾಡುವಂತ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಎರಡೂ ಬೇಕಾಗ್ಯಾವ. ಹೌದು. ಇವು ಬಾವನ ಬಿರ್ಧಾವಳಿ ಒಳಗ ಈ ಶಿವಸ್ಥಾನ ನಮಗೆ ಸಿಗಬೇಕಾದ್ರ ಅಮೋಘ ಸಿದ್ಧ ಯುಗ ಯುಗಾಂತರ ದುಡ್ದಾನ. ಹಾ. ಮಾಳಪ್ಪ ಕಾಲನ ಕಾಲ ದುಡ್ದಾನ. ಹೌದು. ನಿಮಗ ಸಿಕ್ಕವ ನಮಗೂ ಸಿಕ್ಕಾವ. ಹೌದಾ. ಆದ್ರೆ ಇದನ್ನು ಬಳಕೆ ಮಾಡುವ ಬುದ್ಧಿಶಕ್ತಿ ಹಾ. ನಮ್ಮಲ್ಲಿ ಬೇಕು. ಬೇಕಲ್ರಿಪ್ಪ. ನಮ್ಮಲ್ಲಿ ಬೇಕು. ಒಂದೇ ಮಾತು ಹೇಳ್ತೀನಿ, ಭಂಡಾರ ಎಲ್ಲಾರು ಹಚ್ಕೋತೇವಿ, ಆದ್ರೆ ಕಂಬಳಿ ಎಲ್ಲಾರು ಜಾಡಿ ಅಥವಾ ಕಂಬಳಿ ಜಾಡಿ ಎಲ್ಲಾರು ಹಚ್ಕೊಳ್ಳೋದಿಲ್ಲ. ಯೋಗ್ಯತೆ ಇದ್ದವ್ರೆ ಅವರಿಗೆ ಸಿಗ್ತದದು. ಹೌದು. ಅವರಿಗೆ ಯಾಕೆ ಸಿಕ್ತು? ಯೋಗ್ಯತೆ ಇದ್ದವ್ರೆ ಜಾಡಿ ಹೆಗಲ ಮೇಲೆ ಹಾಕೋತಾರ. ಹಾ. ಸುಮ್ಮನ ಅಂತ ಇಂತ ಮಂದಿ ಹಾಕೊಳ್ಳೋದಿಲ್ಲ. ಅದಕ್ಕೆ ಕಂಬಳಿ ಜಗತ್ತಿನೊಳಗ ಶ್ರೇಷ್ಠವಾದಂಥದ್ದು ಜೀವಂತ ಪೀಠ. ಇದು ಕಂಬಳಿ ಹಾ. ಜೀವಂತ ಪೀಠದ ಹೌದಲ್ಲಪ್ಪ. ವಾದನ್ನ ಮಂಡಿಸಿ ಇನ್ನ ಒಂದು ಖ್ಯಾಲಿ ಹಾಡಿ ಹಾ. ಮತ್ತು ನಮ್ಮ ಜಾಕೀರ ಸಾಹೇಬರಿಗೆ ಪಾಳಿ ಕೊಡುನು. ಕೊಡುನ್ರಿಪ್ಪ. ಮತ್ತ ಅವರು ಏನೇನು ಮಾತಾಡ್ತಾರ ಹಾ. ಮಾತಾಡ್ಕೊಂಡು ಮತ್ತೆ ಮುಂದಿನ ಸಂದಿಗೆ ನಮಗೆ ಅವಕಾಶ ಸಿಕ್ಕಕ್ರ ಹಲೋ. ಎರಡೂ ಕರ ಮಹಿಮೆ ಎರಡೂ ಹೆಂಗದಾವ ಅನ್ನೋದು, ಇದರಿಂದ ಏನಾಯ್ತು ಒಳ್ಳೇದೇ ಆಗ್ಯದ, ಹಾ. ಕೆಟ್ಟದ್ದಾಗಿಲ್ಲ. ಆಗಿಲ್ಲ. ಕೆಟ್ಟದ್ದು ಮಾಡಿಲ್ಲ. ಇಲ್ಲ. ಭಂಡಾರು ಕೆಟ್ಟ ಮಾಡಿಲ್ಲ, ಜಾಡಿನೂ ಕೆಟ್ಟ ಮಾಡಿಲ್ಲ. ಆದ್ರ ಅದರ ಒಳ್ಳೆ ವಿಚಾರಗಳು ಜನರ ತಲೆಂದು ಧೂಳು ಜಾಡಿಸ್ದಂಗ ಹೇಳ್ಕೊತ ಹೋಗೋ ಕೆಲಸ ಮಾಡಬೇಕು ಅಂತ ಹೇಳಿ ಹಾ. ಇನ್ನು ಒಂದು ಖ್ಯಾಲಿ ಹಾಡಿ ಅವ್ರಿಗೆ ಬಾಳೆ ಕೊಟ್ಬಿಡು. ಕೊಡೋನ್ರಿಪ್ಪ. ಒಟ್ಟು ಬಾಬಾ.